ವೀರ ಯೋಧರಿಗೆ ಗೌರವ ಸೂಚಿತವಾಗಿ ಸಿಂಧೂರವನ ಸ್ಥಾಪಿಸಿ ಪರಿಸರ ದಿನ ಆಚರಿಸಿದ ಜೈ ಕರ್ನಾಟಕ ಜನಪರ ವೇದಿಕೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಿಂದ ಸಿಂಧೂರವನ ಕಳೆದುಕೊಂಡ ಹೆಣ್ಣು ಮಕ್ಕಳ ಮತ್ತು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಿ ಉಗ್ರರ ಅಡಗುತಾಣಗಳನ್ನು ಧ್ವಂಸಗೊಳಿಸಿದ ವೀರ ಯೋಧರಿಗೆ ಗೌರವ ಸೂಚಿಸುವ ಸಲುವಾಗಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಂಜುನಾಥ ನಗರದಲ್ಲಿರುವ ಬಾಗಲಗುಂಟೆ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಜೈ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಸಂಸ್ಥಾಪಕರಾದ ಗುಣರಂಜನ್ ಶೆಟ್ಟಿರವರ ಮಾರ್ಗದರ್ಶನದಲ್ಲಿ ಹಾಗೂ ಶಾಸಕರಾದ ಎಸ್ ಮುನಿರಾಜರವರ ಅಧ್ಯಕ್ಷತೆಯಲ್ಲಿ ಮತ್ತು ರಾಜ್ಯಾಧ್ಯಕ್ಷರಾದ ಜೆ ಶ್ರೀನಿವಾಸರವರ ಸಹಕಾರದೊಂದಿಗೆ ಮತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೈ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಹಲವು ರೀತಿಯ ಹಣ್ಣಿನ ಗಿಡಗಳನ್ನು ನೆಡುವ ಮೂಲಕ ಸಿಂಧೂರವನ ಎಂದು ನಾಮಕರಣ ಮಾಡಿ ನಾಮಫಲಕ ಅಳವಡಿಸುವ ಮೂಲಕ ಸಿಂಧೂರವನವನ್ನ ಸ್ಥಾಪಿಸಲಾಯಿತು. ಈ ಸಿಂಧೂರವನ ಸ್ಥಾಪನೆ ಕಾರ್ಯಕ್ರಮಕ್ಕೆ ಶಾಸಕರಾದ ಎಸ್ ಮುನಿರಾಜರವರು ಸೇರಿದಂತೆ ವಿಶೇಷವಾಗಿ ನಿವೃತ್ತ ಸೈನಿಕರುಗಳಾದ ಸುಬೇದಾರ್ ಹನುಮಂತಪ್ಪ, ಹವಾಲ್ದಾರ್ ಮೇಜರ್ ಆನಂದ್ ರೆಡ್ಡಿ, ಹವಾಲ್ದಾರ್ ಶ್ರೀನಿವಾಸರವರು ಆಗಮಿಸಿ ಮಾವು, ಹಲಸು, ಕಿತ್ತಳೆ, ಮೋಸಂಬಿ, ರಾಮಫಲ, ಲಕ್ಷ್ಮಣಫಲ, ಸೀತಾಫಲ, ವಾಟರ್ ಆಪಲ್, ನೇರಳೆ, ಸಪೋಟ ಸೇರಿದಂತೆ ಹಲವು ರೀತಿಯ ಹಣ್ಣಿನ ಗಿಡಗಳನ್ನು ನೆಟ್ಟು ಸಿಂಧೂರವನವನ್ನು ಸ್ಥಾಪಿಸುವ ಮೂಲಕ ಪರಿಸರ ದಿನಾಚರಣೆಯನ್ನ ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಸಕರಾದ ಎಸ್ ಮುನಿರಾಜರವರು ಮಂಜುನಾಥ ನಗರ ಪ್ರೌಢಶಾಲೆಯ ಎಲ್ಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ಸಹ ವಿತರಣೆ ಮಾಡಿದರು. ಈ ಸಿಂಧೂರವನ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಭರತ್ ಸೌಂದರ್ಯ ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಜೈ ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷರಾದ ವಿಜಯ್ ಕುಮಾರ್, ಕಾರ್ಯಾಧ್ಯಕ್ಷರಾದ ಮಧುಗೌಡ, ಬೆಂಗಳೂರು ನಗರ ಉಪಾಧ್ಯಕ್ಷರಾದ ರಾಧಾಕೃಷ್ಣ, ಪ್ರಧಾನ ಕಾರ್ಯದರ್ಶಿಗಳಾದ ನಾಗೇಶ್ ಗೌಡ, ಬೆಲ್ಮಾರ್ ಸುರೇಶ್, ಪದಾಧಿಕಾರಿಗಳಾದ ವಿಶ್ವ, ಚೇತನ್, ಸುರೇಶ್, ಮಾಗಡಿ ರವಿ, ನಿತೇಶ್, ವೀರೇಶ್, ಸೀನು, ಕೊಟ್ರೇಶ್, ನರಸಿಂಹಮೂರ್ತಿ, ಹೊನ್ನಪ್ಪ ಸೇರಿದಂತೆ ಉಮೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಸಿಂಧೂರ ವನ ಅಂತೇಳಿ ಒಂದಷ್ಟು ಗಿಡಗಳನ್ನ ನೆಟ್ಟು ಅದನ್ನು ಪೋಷಣೆ ಮಾಡಿ ಅಂತೇಳಿ ಮಕ್ಕಳಿಗೆ ಹಾಗೂ ಇಲ್ಲಿನ ಉಪಾಧ್ಯಕ್ಷರಿಗೆ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಎಲ್ಲ ಟೀಚರ್ಸು ಮತ್ತು ಮಾಸ್ಟರ್ಗೆ, ವಿದ್ಯಾರ್ಥಿಗಳಿಗೆ ಗಿಡನ ರಕ್ಷಣೆ ಮಾಡಿ ಅಂತ ಹೇಳಿದ್ವಿ. ಯಾಕೆ ಸಿಂಧೂರ ವನ ಅಂತಿದ್ವಿ ಅಂದರೆ, ಮೊನ್ನೆ ತಾನೇ ಪಾಕಿಸ್ತಾನ ಮತ್ತು ಭಾರತಕ್ಕೆ ಯುದ್ಧ ನಡೆದಾಗ ನಮ್ಮ ದೇಶದ ಯೋಧರು ಪಾಕಿಸ್ತಾನದ ಒಳಗಡೆ ನುಗ್ಗಿ 23 ನಿಮಿಷಗಳಲ್ಲಿ ಅನೇಕ ಉಗ್ರಗಾಮಿಗಳನ್ನ ಕೊಂದು ಬಂದಿತ್ತು. ಆ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅಂತೇಳಿ ಕೊಟ್ಟಿದ್ದು. ಏನು 24 ಜನ ಹೆಣ್ಮಕ್ಕಳ ಸಿಂಧೂರ ಹರಿಸಿದ್ರು ಉಗ್ರಗಾಮಿಗಳು. ಅದಕ್ಕೆ ಪ್ರತೀಕಾರವಾಗಿ ಈ ದೇಶದ ಆಡಳಿತ, ಈ ದೇಶದ ಮಿಲಿಟರಿ, ವಾಯುನೆಲೆ, ಭೂಸೇನೆ ಎಲ್ಲ ಸೇರಿ ಪಾಕಿಸ್ತಾನಕ್ಕೆ ಕೇವಲ ಒಂದೇ ಗಂಟೆಯಲ್ಲಿ ನಡಕ ಶುರುವಾಗಿ ಇಡೀ ಪ್ರಪಂಚಕ್ಕೆ ಅವರು ಮೊರೆ ಹೋಗಿ ನಮಗೆ ಯುದ್ಧ ನಿಲ್ಲಿಸಿ ಅಂತ ಬೇಡುವಂಥ ಕಾಲಿಡಿಯುವಂಥ ಪರಿಸ್ಥಿತಿ ಬಂದಿತ್ತು. ಅಂಥ ಯೋಧರನ್ನ ಇವತ್ತು ನಮ್ಮ 3 ಜನ ಯೋಧರನ್ನ ಕರ್ಕೊಂಬಂದು ಸಿಂಧೂರ ಉದ್ಯಾನವನ ಅಂತ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಈ ಶಾಲೆಯ ಮುಖ್ಯೋಪಾಧ್ಯಾಯರು, ನಮ್ಮ ಮಂಜುನಾಥ ನಗರದ ಗ್ರಾಮಸ್ಥರು, ಈ ಶಾಲೆಯ ವಿದ್ಯಾರ್ಥಿಗಳು ಆ ವನನ ರಕ್ಷಣೆ ಮಾಡಿ ಅದೆಷ್ಟು ಸುಂದರವಾಗಿ ಆಗ್ತದೋ ಆ ಸಿಂಧೂರ ಅನ್ನೋ ಹೆಸರಿಗೆ ಕೀರ್ತಿ ತರುತ್ತೆ. ಒಳ್ಳೆ ಕೆಲಸ ನಮ್ಮ ಮುಖಂಡ ಅಂತ ವಿಜಿ ವೆಂಕಿಯವರು ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಮಾಡಿದ್ದಾರೆ. ನಿರಂತರವಾಗಿ ಈ ರೀತಿಯ ಸಮಾಜ ಸೇವೆ ಕೆಲಸಗಳನ್ನ ಮಾಡಿ ನಮ್ಮ ದೇಶದ ಗೌರವನ ಎತ್ತಿಡಿಯೋಕ್ಕೆ ಯುವಕರ ಪಾತ್ರ ಬಹಳ ಮುಖ್ಯವಾದದ್ದು. ಅದರಲ್ಲೂ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಇವತ್ತು ಹಣ್ಣಿನ ಗಿಡಗಳು, ಬೇರೆ ಬೇರೆ ರೀತಿಯ ಗಿಡಗಳನ್ನ ಹಾಕಿ ಒಂದು ವನ ಆದರೆ ಯಾಕೆ ಸಿಂಧೂರ ಇಟ್ರಿ ಅಂದರೆ, ಬರೋ ವಿದ್ಯಾರ್ಥಿಗಳಿಗೆ ಈ ಸಿಂಧೂರದ ಮಹತ್ವ ಅರಿವಾಗ್ತದೆ. ಮುಂದಿನ ದಿನಗಳಲ್ಲಿ 1925ರಲ್ಲಿ ಪಾಕಿಸ್ತಾನ ನಮ್ಮ ನಾಗರಿಕರನ್ನ ಉಗ್ರಗಾಮಿಗಳು ಕೊಂದಿದ್ರು. ಅದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟು ಅವ್ರನ್ನ ಬಗ್ಗು ಬಡಿದಿದ್ರು. ಆ ಹೆಸರೇ ಸಿಂಧೂರ ಅಂತೇಳಿ ನಮ್ಮ ಮಕ್ಕಳಿಗೆ ಅರಿವಾಗಬೇಕು ಅಂತೇಳಿ ಈ ಕಾರ್ಯಕ್ರಮನ ನಮ್ಮ ಮಂಜುನಾಥರ ಎಲ್ಲ ಮುಖಂಡರು, ಶಾಲೆಯ ವಿದ್ಯಾರ್ಥಿಗಳು, ಅಧ್ಯಾಪಕಿಯರು, ನಮ್ಮೆಲ್ಲ ಮುಖಂಡರು, ಜೈ ಕರ್ನಾಟಕ ಸಂಘಟನೆಯವರು ಸೇರಿ ಮಾಡಿದ್ದಾರೆ. 3 ಜನ ಯೋಧರು ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿ, ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಇವತ್ತು ಕೂಡ ದೇಶಾಭಿಮಾನ ಮೆರೆದಿದೆ. ಅದಕ್ಕೋಸ್ಕರ ಈ ದೇಶದ ಯೋಧರಿಗೆ ವಿಶೇಷವಾಗಿ ನಾವು ಎಷ್ಟು ಧನ್ಯವಾದಗಳನ್ನ ಅರ್ಪಿಸಿದ್ರು ಸಾಲದು. ಹಿಂದೆ ಇದ್ದಂಥ ಸರ್ಕಾರಗಳು ಮಿಲಿಟರಿಗೆ ಫುಲ್ ಪವರ್ಸ್ ಕೊಡ್ತಿಲ್ಲ. ಈ ಘಟನೆ ಆದಾಗ ಈ ದೇಶದ ಪ್ರಧಾನಿ ಕರೆದು ಎಲ್ಲ 3 ಮುಖ್ಯಸ್ಥರನ್ನ ಕರೆದು ಸಂಪೂರ್ಣ ಅಧಿಕಾರ ಕೊಟ್ಟು
ಬಗ್ಗು ಬಡೀರಿ ಅವ್ರನ್ನ ಅಂತ ಹೇಳಿದರು. ಬಗ್ಗು ಬಡಿದಿದ್ದಾರೆ. ಇದೊಂದು ಐತಿಹಾಸಿಕ ಸಿಂಧೂರ ಆಪರೇಷನ್ನು. ಅದಕ್ಕೋಸ್ಕರ ಸಿಂಧೂರ ವನ ಅಂತೇಳಿ ಈ ಶಾಲೆಯಲ್ಲಿ ಪ್ರಾರಂಭ ಮಾಡಿಸಿರಿ. ಆ ರಕ್ಷಣೆ ಮಾಡಿ ಆ ಗಿಡಗಳನ್ನ ಬೆಳೆಸಿ ಒಂದೊಂದು ಶಾಲೆಯ ಮಕ್ಕಳಿಗೆ ಒಂದೊಂದು ಗಿಡನ ದತ್ತು ಕೊಡಿ. ಯಾರು ಚೆನ್ನಾಗಿ ಬೆಳೆಸ್ತಾರೋ ನೋಡೋಣ. ಇನ್ನೊಂದು ಸಾರಿ ಬಂದು ನೋಡಿದಾಗ ಯಾವ ಶಾಲೆಯ ಮಕ್ಕಳು ಅದನ್ನು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ನೋಡಿ ಅವ್ರಿಗೂ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸೋಣ ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಅದಕ್ಕೆ ಕೈ ಜೋಡಿಸಿದಂಥ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ.